ಭಕ್ತಿ ಮತ್ತು ಎಲ್ಲವೂ ಕೂಡ ದೇವರ ಕಾಲ ನವರಾತ್ರಿ ಉತ್ಸವದಲ್ಲಿ ಕೊನೆಯ ದಿನ ಅದೇ ರೀತಿ ಬಹಳಷ್ಟು ಭಕ್ತಿಯನ್ನು ಜನ ತಗೊಂಡ್ಬಂದು ದೇವರ ಆಶೀರ್ವಾದ ತಗೊಂಡು. ಶಿವಮೊಗ್ಗ ನಗರದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ ಈಗ ಬಿ ಗ್ರೇಡ್ ನಲ್ಲಿದ್ದು ಅದನ್ನು ಎ ಗ್ರೇಡ್ಗೆ ತೆಗೆದುಕೊಂಡು ಹೋಗಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ದೇವಸ್ಥಾನ ಸಮಿತಿಯ ನೂತನ ಅಧ್ಯಕ್ಷ ಕೆ ದೇವೇಂದ್ರಪ್ಪ ತಿಳಿಸಿದ್ದಾರೆ. ಅವರು ಇಂದು ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ದೇವಸ್ಥಾನದ ಶಿಷ್ಟಾಚಾರ ಪಾಲನೆ ಮಾಡಲಾಗುವುದು, ಪಾವಿತ್ರ್ಯತೆ ಕಾಪಾಡಲಾಗುವುದು, ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ ಎಂದರು. ಸುಮಾರು 400 ವರ್ಷಗಳ ಇತಿಹಾಸವಿರುವ ತುಂಗಾ ನದಿ ದಡದಲ್ಲಿರುವ ಈ ಪುಣ್ಯಕ್ಷೇತ್ರವು ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ಕೋಟೆ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನವು ದೇವರ ಶಕ್ತಿಯ ದೇವಸ್ಥಾನವಾಗಿದ್ದು ಭಕ್ತಿಯಿಂದ ಬೇಡಿ ಬರುವ ಎಲ್ಲ ಭಕ್ತರ ಸಂಕಲ್ಪಗಳನ್ನು ಈಡೇರಿಸುವ ಅದ್ಭುತ ಕೇಂದ್ರವಾಗಿದೆ ಎಂದರು. ದೇವಸ್ಥಾನವನ್ನು ಬಿ ಗ್ರೇಡ್ನಿಂದ ಎ ಗ್ರೇಡ್ಗೆ ತರುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ದೇವಸ್ಥಾನದ ಎಲ್ಲ ಆದಾಯ ವೆಚ್ಚ ಲೆಕ್ಕವನ್ನು ಪಾರದರ್ಶಕವಾಗಿ ಇಡಲಾಗುವುದು. ದಾನಿಗಳ ಹಣವನ್ನು ಮೊಬೈಲ್ ಮೂಲಕ ಸಂಗ್ರಹಿಸಿ ಸರಿಯಾದ ರೀತಿಯಲ್ಲಿ ಬಳಸಲಾಗುವುದು ಎಂದರು. ದೇವಸ್ಥಾನದ ಪವಿತ್ರತೆ ಮತ್ತು ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು. ಯುವಜನರನ್ನು ಒಳಗೊಂಡ ಹೊಸ ಸಮಿತಿಯನ್ನು ರಚಿಸಿ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಮತ್ತು ಚೈತನ್ಯ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ದಾನಿಗಳ ಸಹಕಾರದಿಂದ ಸೇವಾ ಕಾರ್ಯಗಳನ್ನು ಹೆಚ್ಚಿಸಲಾಗುವುದು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವ ಸಮಾರಂಭ ನಡೆಸಲಾಗುವುದು ಎಂದರು. ಇಲ್ಲಿನ ಪ್ರಧಾನ ಅರ್ಚಕರಿಗೆ ಕಳೆದ 3 ವರ್ಷಗಳಿಂದ ಸರ್ಕಾರ ಗೌರವಧನ ನೀಡಿಲ್ಲ. ಅದನ್ನು ಕೂಡಲೇ ನೀಡುವಂತೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಡಿಸಲಾಗುವುದು ಎಂದು ಭರವಸೆ ನೀಡಿದರು. ಸಣ್ಣ ಬ್ರೇಕ್ ನಂತರ ಸಮಿತಿ ಅಧ್ಯಕ್ಷ ದೇವೇಂದ್ರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಭಾರತ ಸರ್ಕಾರ. ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕೆಜಿ ಶ್ರೀಧರ್, ಬಿಜೆಪಿ ಮುಖಂಡರು ಮತ್ತು ಅಡಿಕೆ ಬೆಳೆಗಾರರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹಸೂಡಿ ಮಹಾಶಕ್ತಿ ಕೇಂದ್ರದ ಸಮಸ್ತ ಕಾರ್ಯಕರ್ತರು ಮತ್ತು ಮುಖಂಡರುಗಳು. ಸರ್ಫಾಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾಕೋಟ್ಸ್. ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ದಿನಾಂಕ 16/8/2026 ಭಾನುವಾರ ಬೆಳಗ್ಗೆ 11:30ಕ್ಕೆ ಸ್ಥಳ ಎನ್ಡಿಬಿ ಹಾಸ್ಟೆಲ್ ಆವರಣ, ಹಳೆ ತಾಲೂಕು ಕಚೇರಿ ರಸ್ತೆ, ಶಿವಮೊಗ್ಗ. ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ಸ್ವಾಗತ ಕೋರುವವರು ನಗರ ಡಿವಿಷನ್ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯ ವಿಶ್ವಸ್ಥ ಮಂಡಳಿ, ಎನ್ಡಿಬಿ ಹಾಸ್ಟೆಲ್ ಟ್ರಸ್ಟ್, ಶಿವಮೊಗ್ಗ. ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಹರೀಶ್, ಜಿಲ್ಲಾಧ್ಯಕ್ಷರು, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಬಿ ರಘುಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಜಿ ಗುಡ್ಡಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ.
ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಶಿವಮೊಗ್ಗದಲ್ಲಿ ಕೋಟೆ ಸೀತಾರಾಮಾಂಜನೇಯ ಸ್ವಾಮಿ ಅಂದರೆ ಎಲ್ಲೋ ಒಂದು ಕಡೆ ಮೈ ರೋಮಾಂಚನ ಎಲ್ಲ ಜುಮ್ ಅನ್ನತ್ತೆ. ಯಾಕೆಂದರೆ ಭಕ್ತಿ ಭಾವನೆಗಳ ಶ್ರದ್ಧಾ ಕೇಂದ್ರ, ಇದು ಶಕ್ತಿ ಕೇಂದ್ರ. ದುರ್ವಾಸ ಮುನಿಗಳಿಂದ ಪ್ರತಿಷ್ಠಾಪನೆ ಆಗಿರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ನಾವು ಹೊಸ ಸಮಿತಿ ನೇಮಕವಾಗಿರೋದು ನಮ್ಮ ಪೂರ್ವಜರ ಪುಣ್ಯ ಅಂತೇಳಿ ನಾನು ಇಷ್ಟಪಡ್ತೀನಿ, ಭಾವಿಸ್ತೀನಿ. ಯಾಕೆ ಅಂದರೆ ಇಲ್ಲಿ ಪ್ರತಿ ದಿವಸ ಸಾವಿರಾರು ಭಕ್ತಾದಿಗಳು ಬಂದು ಭಕ್ತಿನ ತಗೊಬಂದು ದೇವರ ಆಶೀರ್ವಾದನ ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ಏನು ಹಿಂದಿನಿಂದಲೂ ಕೂಡ ಸ್ಥಳೀಯರ ಒಂದು ಆಸಕ್ತಿ, ಪೂಜೆ ಪುರಸ್ಕಾರ, ಧ್ಯಾನಗಳು ಶ್ರದ್ಧಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಆಂಜನೇಯ ಸ್ವಾಮಿ ಮತ್ತೆ ರಾಮದೇವರ ಶಕ್ತಿ ಇವತ್ತು ಕೂಡ ಇಲ್ಲಿ ರಾಜಿಸಿದೆ. ಭಕ್ತರು ಇವತ್ತು ಜಿಲ್ಲೆ ಮತ್ತು ನಗರದಿಂದ ಬಹಳಷ್ಟು ಸಮಸ್ಯೆಗಳನ್ನ ತಗೊಬಂದು ದೇವರ ಪದಕ ಹಾಕಿ ಅವರ ಒಂದೇ ಒಂದು ವಾರದಲ್ಲಿ ಅವರ ಒಂದು ಸಂಕಲ್ಪಗಳನ್ನ, ಕಷ್ಟಗಳನ್ನ ಬಗೆಹರಿಸ್ಕೊಂಡು ನಗುತ್ತಾ ಹೋಗ್ತಾ ಇರೋ ಒಂದು ಸನ್ನಿವೇಶಗಳನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರಿಂದ ಮೊದಲನೇದಾಗಿ ದೇವಸ್ಥಾನ ಹಿಂದಿನಿಂದಲೂ ಪೂಜೆ ಪುರಸ್ಕಾರ ಮಾಡಿ ಒಂದು ಆಚರಣೆ ವಿಚಾರಣೆಗಳನ್ನ ಉಪಯೋಗಿಸ್ಕೊಂಡು ಹಿಂದೆ ಮಾಡೋಂಥ ಇಲ್ಲಿ ಸ್ಥಳೀಯರ ಒಂದು ಸಹಕಾರ ಸಮಿತಿಗಳಿಗೆ ನಾನು ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸ್ತೀನಿ. ನಾವೇನು ಹೊಸ ಸಮಿತಿ ಬಂದಿದೆ ಇವತ್ತು, ಆದರೆ ಈ ದೇವಸ್ಥಾನ 400 ವರ್ಷ ಇತಿಹಾಸದಲ್ಲೂ ಕೂಡ ಬಿ ಗ್ರೇಡ್ನಲ್ಲಿದೆ ಇವತ್ತು. ಯಾಕೆಂದರೆ ಇತಿಹಾಸ ಇರುವಂಥ ದೇವಸ್ಥಾನ, ಭಕ್ತಿ ಶ್ರದ್ಧಾ ಕೇಂದ್ರದ ದೇವಸ್ಥಾನ ಬಿ ಗ್ರೇಡ್ ಎಲ್ಲ ಒಂದು ಕಡೆ ನಮಗೆ ಬೇಜಾರಾಗ್ತಿದೆ. ನಮ್ಮ ಹೊಸ ಸಮಿತಿಯ ಮೊದಲ ಒಂದು ಸಂಕಲ್ಪ ಅಂದರೆ ಇದನ್ನ ಎ ಗ್ರೇಡ್ ತೊಗೊಂಡೋಗ್ಬೇಕು ಅಂತ. ಎ ಗ್ರೇಡ್ ಮೀನಿಂಗ್ ಹೇಗೆ ಅಂದರೆ ಹೊಸ ಏನು ಭಕ್ತರನ್ನ, ದಾನಿಗಳನ್ನ, ಸೇವಾಕರ್ತರನ್ನ ಸಮರ್ಪಕವಾಗಿ ಅವರು ಉಪಯೋಗಿಸ್ಕೊಳ್ಳೋದು. ಆ ಸೇವಾಕರ್ತರು ಭಕ್ತಾದಿಗಳಿಗೆ ಏನು ಬಂದಾಗ ಮುಜರಾಯಿ ಇಲಾಖೆ ಒಂದು ನೀತಿ ಪ್ರಕಾರ, ಸಮಿತಿ ಪ್ರಕಾರ ಅವರಿಗೆ ದೇವಸ್ಥಾನದ ಆವರಣದಲ್ಲಿ ಅವರಿಗೆ ಒಂದು ದೇವರ ಒಂದು ಸನ್ನಿಧಾನದಲ್ಲಿರುವಂಥ ಒಂದು ಪ್ರಸಾದವನ್ನ, ಶಲ್ಲನ್ನ, ಎಲ್ಲ ಶಾಲುಗಳನ್ನ ಹಾಕಿ ಅವರಿಗೆ ದೇವರಿಗೆ ಒಂದು ವಿಶೇಷವಾದ ಪೂಜೆ ಮಾಡಿ ಅವರಿಗೆ ಒಂದು ಪ್ರಸಾದವನ್ನು ಕೊಡೋದ್ರ ಮೂಲಕ ಗೌರವ ಸಮರ್ಪಣೆ ಮಾಡ್ತೀವಿ. ದೇವಸ್ಥಾನಕ್ಕೆ ಅವರಿಂದ ದೇವಸ್ಥಾನಕ್ಕೆ ಹೆಚ್ಚು ಕಾಮಗಾರಿಗಳಿರ್ಬೋದು, ದೇವಸ್ಥಾನಕ್ಕೆ ಪೂಜೆಗಳಿರ್ಬೋದು, ಬೇರೆ ಬೇರೆ ಕೆಲಸಗಳಿಂದ ಅವರಿಗೆ ಬಳಸೋದ್ರ ಮೂಲಕ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಭಕ್ತರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಈ ಹೊಸ ಸಮಿತಿ ಅವರಿಗೆ ಕಲ್ಪಿಸಿ ಕೊಡೋದಕ್ಕೆ ನಾವು ಒಂದು ಸಂಕಲ್ಪ ತೊಟ್ಟಿದ್ದೀವಿ. ದೇವಸ್ಥಾನದ ಪಾವಿತ್ರ್ಯತೆಯನ್ನು ಉಳಿಸ್ಕೊಡ್ಬೇಕು. ಯಾಕೆ ಪಾವಿತ್ರ್ಯತೆ ಅಂದರೆ ನೋಡಿ, ಒಳಗಡೆನೆ ಇವತ್ತು ಪಾದರಕ್ಷೆ ಬಿಡ್ತಾ ಇದ್ರು, ಅದನ್ನ ಮುಂದಿನ ದಿನಗಳಲ್ಲಿ ಒಂದು ದೇವಸ್ಥಾನದ ಹೊರಗಡೆ ಒಂದು ಆವರಣದಲ್ಲಿ ಅವರ ಪಾದರಕ್ಷೆ ಬಿಡುವಂಥದ್ದು. ಒಂದು ವಸ್ತ್ರ ಸಂಹಿತೆ ಅಂದರೆ ಏನು, ಹೆಣ್ಮಕ್ಳು ಕೆಲವರೆಲ್ಲ ಏನು ಮಾಡ್ತಾರೆ, ಬೇರೆ ಥರದ್ದು ಸ್ವಲ್ಪ ಬಟ್ಟೆಗಳನ್ನ ಫುಲ್ ಬಟ್ಟೆ ಹಾಕಿ ಬರೋದು, ಒಳಗಡೆ ಎಲ್ಲ ಒಂದು ಕಡೆ ಇರಿಟೇಟ್ ಆಗತ್ತೆ. ಅವರಿಗೆ ವಸ್ತ್ರ ಸಂಹಿತೆ ಅಂದರೆ ಹೆಣ್ಮಕ್ಳು ಕಡ್ಡಾಯವಾಗಿ ಸೀರೆ ಹಾಕ್ಕೊಂಬರ್ಬೇಕು, ಚೂಡಿದಾರ ಹಾಕ್ಕೊಂಬರ್ಬೇಕು ಅಂತೇಳಿ ನಾವು ಅವರಿಗೆ ಒಂದು ಬೋರ್ಡ್ಗಳನ್ನ, ನಾಮಫಲಕಗಳನ್ನ ಹಾಕ್ತೀವಿ. ಅದ್ರ ಜೊತೆಗೆ ಪಾರದರ್ಶಕ ಒಂದು ಕಡೆ ಬೆಳೆದು ಈ ಥರ ಹಲವಾರುಗಳ ಒಂದು ನಾಮಫಲಕಗಳನ್ನ ದೇವಸ್ಥಾನದಲ್ಲಿ ಹಾಕುವಂಥ ಕೆಲಸ ಮಾಡಿ ಸಂಪೂರ್ಣವಾಗಿ ದೇವಸ್ಥಾನದ ಒಂದು ಪಾವಿತ್ರ್ಯತೆ, ಭಕ್ತಿ ಸಂಕಲ್ಪಗಳನ್ನ ಜೊತೆಗೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇವು ಬರ್ತಾರೆ ಎಲ್ಲೋ ಒಂದು ಕಡೆ ಕೆಲವು ಹುಡುಗರು ಬರ್ತಾರೆ, ಕೆಲವರೆಲ್ಲ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕಾಲಹರಣ ಮಾಡ್ತಾ ಇರ್ತಾರೆ. ಅಲ್ಲಿ ಎಲ್ಲ ಒಂದು ಕಡೆ ಧ್ಯಾನ ಮಾಡ್ತಾ ಇರ್ತಾರೆ ಭಕ್ತರು, ಪಾಪ ಪೂಜೆ ಆಗ್ತಾ ಇರುತ್ತೆ. ಇಲ್ಲಿ ಇವರು ಮೊಬೈಲ್ ರಿಂಗ್ ಟೋನ್ ಆದ ತಕ್ಷಣ ಇನ್ಯಾವುದೋ ರೀಲ್ಸ್ಗಳು ನೋಡ್ತಾ ಇದ್ರೆ ಆ ಭಾವನೆಗಳೇ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಕಡ್ಡಾಯವಾಗಿ ಮೊಬೈಲ್ ಬಳಕೆಯನ್ನ ಸೈಲೆಂಟ್ ಮೂಡ್ನಲ್ಲಿ ಇರಬೇಕು ಅಂತೇಳಿ ಅದು ಕೂಡ ಈ ಥರದ ಹಲವಾರು ಯೋಜನೆಗಳನ್ನ ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ
ಸ್ಥಳೀಯರು ಕೂಡ ಮತ್ತೆ ಭಕ್ತಾದಿ ಕೂಡ ಏನು ಶ್ರಾವಣ ಮಾಸ ನಡೆಯುವಂತ ಎಲ್ಲಾ ಪೂಜೆಗಳನ್ನ ಮತ್ತೆ ಅದ ನಂತರವೂ ಕೂಡ ಬರುವಂತ ದಿನಗಳಲ್ಲಿ ತಾವೆಲ್ಲರೂ ಬಂದು, ಯಾಕೆಂದ್ರೆ ಆಂಜನೇಯ ಸ್ವಾಮಿ ಅಂದ್ರೆ ಒಂದು ಸಂಜೀವಿನಿ ಮಹಾರಾಜ ಅವರು ತಮ್ಮ ಏನೇ ಒಂದು ಸಂಕಟ ಕಷ್ಟ ಇದ್ರೂ ಕೂಡ ಅವರ ಒಂದು ಆಶೀರ್ವಾದದಿಂದ ತಮ್ಗೆಲ್ಲ ಬಗೆಹರಿಯುತ್ತೆ. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೊಬೇಕು ಅಂತ ಹೇಳಿ ಇವತ್ತು ಭಕ್ತರನ್ನ ನಾನು ಇವತ್ತು ಈ ಒಂದು ದೇವಾಲಯಕ್ಕೆ ನನಗೆ ಸ್ವಾಗತಿಸ್ತೀನಿ ಇವತ್ತು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ CCTVಗಳು ಎಲ್ಲ ಒಂದ್ ಕಡೆ ಅದು ಒಂದು ಇಲಾಖೆ ಆಡಳಿತ ಎಲ್ಲ ಒಂದ್ ಕಡೆ ಡಮ್ಮಿ CCTV ಆಗ್ತು, ಕಡಿಮೆ ಆಗ್ತು, ಎಲ್ಲ ಬಹಳಷ್ಟು CCTV ಕೆಲಸ ಮಾಡ್ತಾ ಇಲ್ಲ. ಅದು ಎಲ್ಲ ಒಂದ್ ಕಡೆ ಪ್ರಧಾನ ಅರ್ಚಕರು ಪದೇ ಅವರು CCTV ಕ್ಯಾಮ್ರಾಗಳನ್ನ ರಿಪೇರಿ ಮಾಡೋಣ ಕರ್ಸಿ ಪಾಪ ಮಾಡ್ತಾ ಇದ್ರು ಕೂಡ ಅದು ಇನ್ನೂ ಕೂಡ ಕೆಲಸ ಆಗಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲ CCTVಗಳನ್ನ ಕೆಲಸ ಮಾಡೋ ರೀತಿ ಅದೊಂದು ಮಾನಿಟರು ಅದಕ್ಕೆ ಏನೋದು, ಮತ್ತೆ ಏನು ಸೇವಾ ದರಗಳನ್ನ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ, ವಾಹನ ಪೂಜೆ, ಎಣ್ಣೆ ಪೂಜೆ, ಅಲಂಕಾರ ಪೂಜೆ, ಆಮೇಲೆ ಅನ್ನದಾನ ಏನಿದೆ ಆ ಎಲ್ಲಾ ಒಂದು ಪೂಜೆ ಪುರಸ್ಕಾರಗಳಿಗೆ ಒಂದು ರಸೀದಿಯನ್ನು ಕೊಡೋದ್ರ ಮೂಲಕ ದೇವಸ್ಥಾನದ ಆದಾಯ ಮತ್ತೆ ಒಂದು ಪಾರದರ್ಶಕತೆಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾನು ಸಮಿತಿಯ ಪರವಾಗಿ ಹೇಳ್ತೀನಿ. ಇವತ್ತು ಆದಾಯಕ್ಕಾದ ಅದೇ ಹೇಳಿದೆ, ಇವಾಗ ಹೆಚ್ಚು ಭಕ್ತರನ್ನ ಇಲ್ಲಿ ಮತ್ತೆ ಸೇವಾಕರ್ತರನ್ನ ಮತ್ತೆ ಆರ್ಥಿಕವಾಗಿ ಹಿಂದುಳಿದಂತಹ ಭಕ್ತರನ್ನ ಇಲ್ಲಿ ಅವ್ರನ್ನ ಖರ್ಚು ಪಟ್ಟು ದೇವಾಲಯದಿಂದ ಕೆಲಸ ಇದೆ, ಮೂಲಭೂತ ಸೌಕರ್ಯಗಳ ಕೆಲಸ ಇದೆ, ಈ ರೀತಿ ಕೆಲಸ ಆಗಬೇಕು ಅಂತೇಳಿ ಅವ್ರನ್ನ ಕರೆಸಿ ಅವ್ರನ್ನ ಸಮರ್ಪಕವಾಗಿ ಉಪಯೋಗಿಸಕ್ಕಂತ ಕೆಲಸ ಮಾಡ್ತೀವಿ. ಹೆಚ್ಚಾಗಿ ಅಲ್ಲಿ ಮುಂದ್ಗಡೆ ಮಳಿಗೆಗಳಿದೆ. ಆ ಮಳಿಗೆ ಏನಂದ್ರೆ ಇವತ್ತು ಕೂಡ ಇತಿಹಾಸ ಇರೋದು ಕೂಡ ಇಷ್ಟು ಇರೋದು ಕೂಡ ಇವತ್ತು ಕೂಡ 250-300 ರೂಪಾಯಿ ತಿಂಗಳಿಗೆ ಬಾಡಿಗೆ ಕೊಡ್ತಾರೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತೇಳಿ ಹೇಳ್ತೀನಿ. ಅದೇನಾಗಿದೆ ಗೊತ್ತಿಲ್ಲ, ಅದನ್ನ ನಾವು ಅದು ತನಿಖೆ ಮಾಡೋದ್ರ ಮೂಲಕ ನಾವು ಸರಿಪಡಿಸ್ತೀವಿ. ಈ ತಕ್ಷಣವೇ ಆ ಮಳಿಗೆಗಳನ್ನ ಬಾಡಿಗೆಯನ್ನ ರೈಸ್ ಮಾಡೋದ್ರ ಮೂಲಕ ಏನು PWD ಏನು ಇಲಾಖೆ ಮೂಲಕ ಅವರು ಬಾಡಿಗೆ ಒಂದು ಫಿಕ್ಸ್ ಮಾಡಿ ಅದನ್ನ ರೈಸ್ ಮಾಡೋದ್ರ ಮೂಲಕ ಅದು ಕೂಡ ಆದಾಯವನ್ನ ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡ್ತೀವಿ. ನಾವು ಒಟ್ಟು ಸಲಹಾ ಸಮಿತಿ 9 ಜನ ಇದ್ದೀವಿ, ಪಾರುಪದ್ದಾರು ಒಬ್ಬರಿದ್ದಾರೆ. ತುಂಬಾ ಸಂತೋಷ ಅಂದ್ರೆ ಒಂದು ಬೇರೆ ತರದ ಭಾವನೆಗಳು ಉಂಟಾಗುತ್ತೆ. ಯಾಕೆಂದ್ರೆ ಈ ದೇವಸ್ಥಾನದಲ್ಲಿ ನಾವು ಬಂದು ನಮಗೆ ಸೇವೆ ಮಾಡೋ ಅವಕಾಶ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಪೂರ್ವಜನ್ಮದ ನನ್ನ ಪುಣ್ಯ ಅಂತ ಪರಿಗಣಿಸ್ತೀನಿ. ಅದೇ ರೀತಿ ನಾವು ಕೂಡ ಆ ಒಂದು ಸೇವೆಯನ್ನ ಬಹಳಷ್ಟು ಸಮರ್ಪಕ ಉಪಯೋಗಿಸ್ಕೊಂಡು ಇಲ್ಲಿ ಇಂಥವ್ರ ಸಮಿತಿ ಇತ್ತು ಅನ್ನೋ ಒಂದು ಜನರಿಗೆ ತೋರ್ಪಡೋ ಕೆಲಸ ಮಾಡ್ತೀವಿ. ಅದೆಲ್ಲದೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ಸೀತಾರಾಮ ಆಶೀರ್ವಾದ ಬೇಕು ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಂತೀವಿ. 45 ಅರ್ಜಿ ಹೋಗಿದ್ವು. ಅದಕ್ಕೆಲ್ಲ ಒಂದು ಬೇರೆ ಅದಕ್ಕೆ ಒಂದು ಇದಿರುತ್ತೆ, ಸಮಿತಿ ಇರುತ್ತೆ. ಅವೆಲ್ಲ ನೋಡ್ಕೊಂಡು ಆಮೇಲೆ ಆಯ್ಕೆ ಮಾಡಿದ್ದಾರೆ. ಇವತ್ತು ಸಲಹಾ ಸಮಿತಿಗೆ ಏನಂದ್ರೆ ಸ್ಥಳೀಯರಾಗಿರ್ಬೇಕು, ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಮೊಕದ್ದಮೆ ಇರಬಾರ್ದು, ಸ್ಥಳೀಯರಿರ್ಬೇಕು, ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿರ್ಬೇಕು, ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿರ್ಬೇಕು. ಪೂಜೆ ಆಗ್ಲಿ ಏನೇ ಅದು ಮಾನದಂಡ. ತಿಳ್ಕೊಂಡಿರ್ಬೇಕು.